ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಸ್ಟಡಿ ಸ್ಟಾರ್ಟರ್ ಯೂಟ್ಯೂಬ್ ಚಾನಲ್. ಸೊ ಈ ಒಂದು ಕ್ಲಾಸ್ನಲ್ಲಿ ಲ್ಯಾಂಡ್ ಸರ್ವೇರ್ ಮ್ಯಾಥಮೆಟಿಕ್ಸ ಏರಿಯಾ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ. ಸೊ ನಿಮಗೆ ಟಾಪಿಕ್ ವೈಸ್ ಕ್ಲಾಸ್ಗಳು ಬೇಕಂದರೆ ನೀವು ಮೆಂಬರ್ಶಿಪ್ಪನ್ನು ಪಡೆದುಕೊಂಡು ಟಾಪಿಕ್ ವೈಸ್ ಕ್ಲಾಸ್ಗಳನ್ನ ಕೇಳ್ಬೋದು. ಸೊ ಮೆಂಬರ್ಶಿಪ್ಪನ್ನು ಪಡೆದುಕೊಂಡ್ರೆ ನಿಮಗೆ ಮ್ಯಾಥಮೆಟಿಕ್ಸು, ಫಿಸಿಕ್ಸು ಹಾಗೆ ಜಿಯೋಗ್ರಫಿ ನೋಟ್ಸ್ ಸಿಗುತ್ತೆ. ಹಾಗೂ 10 ಮ್ಯಾಥಮೆಟಿಕ್ಸ್ ಕ್ವಶನ್ ಪೇಪರ್ಗಳು ಹಾಗೂ 10 ಫಿಸಿಕ್ಸ್ ಕ್ವಶನ್ ಪೇಪರ್ಗಳು. ಸೊ ಎರಡೂ ಕೂಡ ಇಂಗ್ಲೀಷ್ನಲ್ಲೇ ಇರ್ತದೆ. ಮತ್ತು 15 ಏನೈತಿ ಮಾಡೆಲ್ ಕ್ವಶನ್ ಪೇಪರ್ಗಳು ಇರ್ತಾವೆ. ಅದರಲ್ಲಿ 70 ಮ್ಯಾಥಮೆಟಿಕ್ಸು, 20 ಫಿಸಿಕ್ಸು, 10 ಜಿಯೋಗ್ರಫಿ ಕ್ವಶನ್ಗಳು ಇರ್ತಾವೆ. ಮತ್ತು ವಿತ್ ಸೊಲ್ಯೂಷನ್ ಕೂಡ ಅದರಲ್ಲಿ ಇರ್ತದೆ. ಸೊ ಇವತ್ತಿನ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಇಲ್ಲಿ ಮೊದಲೇದಾಗಿ ಪ್ಯಾರಲೋಗ್ರಾಮ್ಸ್ ಆನ್ ದ ಸೇಮ್ ಬೇಸ್ ಆ್ಯಂಡ್ ಬಿಟ್ವೀನ್ ಸೇಮ್ ಪ್ಯಾರಲಲ್ಸ್. ಸೊ ಇಲ್ಲಿ ಪ್ಯಾರಲೋಗ್ರಾಮ್ದ ಅದ ಸೇಮ್ ಬೇಸ್ ಮತ್ತು ಬಿಟ್ವೀನ್ ಸೇಮ್ ಪ್ಯಾರಲಲ್ಸ್ ಇತ್ತಂದ್ರೆ ಅವಾಗ ಏನಾಗ್ತದೆ ಅಂತ ಇಲ್ಲಿ ನೋಡೋಣ. ಸೊ ಇಲ್ಲಿ ನಾವು ಪ್ರೂವ್ ಮಾಡಬೇಕಾಗಿದೆ ಏನೈತಿ, ಪ್ಯಾರಲೋಗ್ರಾಮ್ ಆನ್ ಸೇಮ್ ಬೇಸ್ ಬಿಟ್ವೀನ್ ಸೇಮ್ ಪ್ಯಾರಲಲ್ ಆರ್ ಈಕ್ವಲ್ ಇನ್ ಏರಿಯಾ. ಸೊ ಇಲ್ಲಿ ಪ್ಯಾರಲೋಗ್ರಾಮ್ ಒಳಗೆ ಕನ್ಸಿಡರ್ 2 ಪ್ಯಾರಲೋಗ್ರಾಮ. ಇಲ್ಲಿ ಎ ಬಿ ಸಿ ಇ ಒಂದು ಪ್ಯಾರಲೋಗ್ರಾಮ್ ಆಗ್ತೈತಿ. ಈ ಕಡೆ ಎ ಬಿ ಡಿ ಎಫ್ ಒಂದು ಪ್ಯಾರಲೋಗ್ರಾಮ ಆಗ್ತದೆ. ಇದರಲ್ಲಿ ಏನೈತಿ ಸಿ ಎಫ್ ಪ್ಯಾರಲಲ್ ಟು ಎ ಬಿ ಅದ. ಸೊ ಇದನ್ನು ನಾವು ಇಲ್ಲಿ ಪ್ರೂವ್ ಮಾಡಬೇಕಾಗಿರ್ತದೆ. ಸೊ ಇಲ್ಲಿ ನೀವು ನೋಡ್ಬೋದು, ಈ ಎ ಬಿ ಸಿ ಇ ಒಂದು ಪ್ಯಾರಲೋಗ್ರಾಮ, ಎ ಬಿ ಡಿ ಎಫ್ ಒಂದು ಪ್ಯಾರಲೋಗ್ರಾಮ. ಸೊ ಇವೆರಡೂ ಎ ಬಿ ಅನ್ನೋ ಬೇಸ್ ಮ್ಯಾಗ ಅದಾವು. ಸೊ ಹಾಗಾಗಿ ಇವುಗಳ ಏರಿಯಾ ಏನೈತಿ ಈಕ್ವಲ್ ಆಗಿರ್ತದೆ. ಇದನ್ನು ನಾವು ಪ್ರೂವ್ ಮಾಡಬೇಕಾಗಿರ್ತದೆ. ಸೊ ಈ ಪ್ರೂಫ್ ಎಲ್ಲ ಏನು ಕೇಳೋದಿಲ್ಲ, ಬಟ್ ಇವುಗಳ ಆಧಾರದ ಮೇಲೆ ಏನೈತಿ ಕ್ವಶನ್ಗಳನ್ನ ಕೇಳಿರ್ತಾರೋ. ಸೊ ಮೊದಲೇದಾಗಿ ಇಲ್ಲಿ ನೋಡ್ತಾ ಹೋಗೋಣ. ಪ್ರೂಫ್ ದ ಪ್ಯಾರಲೋಗ್ರಾಮ್ ಆನ್ ಸೇಮ್ ಬೇಸ್ ಬಿಟ್ವೀನ್ ದ ಸೇಮ್ ಪ್ಯಾರಲಲ್ ಲೈನ್ಸ್ ಆರ್ ಈಕ್ವಲ್ ಇನ್ ಏರಿಯಾ. ಕನ್ಸಿಡರ್ ಅ ಫಿಗರ್. ಇಲ್ಲಿ ಅವು ಎರಡು ನೀವು ನೋಡ್ಬೋದು. ಇಲ್ಲಿ ಟ್ರಯಾಂಗಲ್ ಬಿ ಸಿ ಡಿ, ಈ ಟ್ರಯಾಂಗಲ್ ಹಾಗೂ ಟ್ರಯಾಂಗಲ್ ಎ ಇ ಎಫ್ ಇವೆರಡು ಏನೈತಿ ಇಲ್ಲಿ ಈಕ್ವಲ್ ಆಗಿರ್ತವ, ಅಂದ್ರೆ ಕಂಗ್ಯುರೆಂಟ್ ಆಗಿರ್ತವ. ಸೊ ಇಲ್ಲಿ ನೀವು ನೋಡ್ಬೋದು, ಬಿ ಸಿ ಈಕ್ವಲ್ ಟು ಎ ಇ, ಅಪೋಸಿಟ್ ಸೈಡ್ಸ್ ಆಫ್ ಅ ಪ್ಯಾರಲೋಗ್ರಾಮ್ ಆರ್ ಈಕ್ವಲ್. ಸೊ ಇಲ್ಲಿ ಬಿ ಸಿ ಇದಕ್ಕೆ ಈಕ್ವಲ್ ಆಗಿದೆ, ಇಲ್ಲಿ ಎ ಇಗೆ ಈಕ್ವಲ್ ಆಗಿದೆ. ಸೊ ಇಲ್ಲಿ ನೋಡ್ಬೋದು, ಅಪೋಸಿಟ್ ಸೈಡ್ಸ್ ಆಫ್ ಅ ಪ್ಯಾರಲೋಗ್ರಾಮ್ ಆರ್ ಈಕ್ವಲ್. ಸೊ ಇದು ಬಿ ಸಿ ಈಕ್ವಲ್ ಟು ಎ ಇ ಆಗ್ತದೆ. ಇಲ್ಲಿ ಬಿ ಡಿ ಈಕ್ವಲ್ ಟು ಎ ಎಫ್ ಆಗ್ತದೆ. ನೆಕ್ಸ್ಟ್ ಆ್ಯಂಗಲ್ ಬಿ ಸಿ ಡಿ ಈಕ್ವಲ್ ಟು ಆ್ಯಂಗಲ್ ಎ ಇ ಎಫ್. ಸೊ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ವೆನ್ ಬಿ ಸಿ ಪ್ಯಾರಲಲ್ ಟು ಎ ಇ. ಸೊ ಕರೆಸ್ಪಾಂಡಿಂಗ್ ಆ್ಯಂಗಲ್ ಇಲ್ಲಿ ಬಿ ಸಿ ಡಿ. ಸೊ ಈ ಆ್ಯಂಗಲ ಇದಿದ್ದ ಈ ಆ್ಯಂಗಲ್ಗೆ ಈಕ್ವಲ್ ಆಗಿರ್ತದೆ. ನೆಕ್ಸ್ಟ್ ಇಲ್ಲಿ ಆ್ಯಂಗಲ್ ಬಿ ಡಿ ಸಿ ಈಕ್ವಲ್ ಟು ಆ್ಯಂಗಲ್ ಎ ಎಫ್ ಇ, ಕರೆಸ್ಪಾಂಡಿಂಗ್ ಆ್ಯಂಗಲ್ ವೆನ್ ಬಿ ಡಿ ಪ್ಯಾರಲಲ್ ಟು ಎ ಎಫ್. ಸೊ ಇಲ್ಲಿ ಇದಿದ್ದ ಇದಕ್ಕೆ ಪ್ಯಾರಲಲ್ ಆಗಿತ್ತಂದ್ರೆ ಇಲ್ಲಿ ನಮ್ಗೆ ಬಿ ಡಿ ಸಿ ಈಕ್ವಲ್ ಟು ಆ್ಯಂಗಲ್ ಎ ಎಫ್ ಇ. ಸೊ ಇವೆರಡು ಆ್ಯಂಗಲ್ ಇಲ್ಲಿ ನಮ್ಗೆ ಈಕ್ವಲ್ ಆಗ್ತಾವೆ. ಸೊ ಇವೆರಡು ಆ್ಯಂಗಲ ಈಕ್ವಲ್ ಅದು. ಅದೇ ರೀತಿ ಈ ಕಡೆ ಸೈಡ ಈ ಆ್ಯಂಗಲ ಈಕ್ವಲ್ ಅದು. ಸೊ ಇಲ್ಲಿ ಎರಡು ಆ್ಯಂಗಲ್ಗಳ ಮತ್ತು ಒಂದು ಬಾಹು, ಹಾಗಾಗಿದ ಆ್ಯಂಗಲ್ ಸೈಡ್ ಆ್ಯಂಗಲ ಆಗಿ ಇವೆರಡು ಟ್ರಯಾಂಗಲ್ ಏನಾಗ್ತಾವೆ, ಕ್ಯಾಂಗ್ಯುರೆಂಟ್ ಆಗ್ತಾವೆ. ಸೊ ಟ್ರಯಾಂಗಲ ಎ ಇ ಎಫ್, ಟ್ರಯಾಂಗಲ ಬಿ ಸಿ ಡಿ ಇವೆರಡು ಕ್ಯಾಂಗ್ಯುರೆಂಟ್ ಅದಂದರೆ ಇವುಗಳ ಏರಿಯಾ ಕೂಡ ಸೇಮ್ ಆಗಿರ್ತದೆ. ಸೊ ನೆಕ್ಸ್ಟ್ ಇಲ್ಲಿ ನೋಡ್ಬೋದು, ಬೈ ದ ಎ ಎಸ್ ಎ ಕ್ರೈಟೀರಿಯಾ ದ 2 triangles are congruent, which means that their areas are equal. It can be written area of BCD equal to area of AEF. Now if we add the area of region AB DE, will get area BCD plus area AB DE. ಅಂದ್ರೆ ಇಲ್ಲಿ ಸೊ ಇಲ್ಲಿ ಈ ಆ್ಯಂಗಲ, ಈ ಟ್ರಯಾಂಗಲ ಮತ್ತು
ಇ ಕ್ವಾಡ್ರಿಲ್ಯಾಟ್ರಲ್ ಇವನ್ನೆರಡು ಕೂಡಿಸಿರ ನಮ್ಗೆ ಈ ಟೋಟಲ್ ಇಲ್ಲಿ ಎ ಬಿ ಸಿ ಇದ ಪ್ಯಾರಲೋಗ್ರಾಮ್ದ ಏರಿಯಾ ನಮಗೆ ಸಿಗ್ತದ. ಸೆಕೆಂಡ ಇಲ್ಲಿ ಏರಿಯಾ ಆಫ್ ಬಿ ಸಿ ಡಿ ಪ್ಲಸ್ ಏರಿಯಾ ಆಫ್ ಎ ಬಿ ಡಿ ಇ. ಸೊ ಇದು ಯಾವುದಕ್ಕೆ ಈಕ್ವಲ್ ಇರ್ತದೆ ಅಂದ್ರೆ ಏರಿಯಾ ಆಫ್ ಎ ಬಿ ಸಿಗೆ ಈಕ್ವಲ್ ಇರ್ತದೆ. ಇದು ಆ್ಯಂಗಲ್ ಏರಿಯಾ ಆಫ್ ಎ ಬಿ ಸಿಗೆ ಈಕ್ವಲ್ ಇರ್ತದೆ. ಸೊ ಅದೇ ರೀತಿ ಈಚ್ ಕಡೆ ಪ್ಯಾರಲೋಗ್ರಾಮ್ಗೂ ಅದಾಗ್ತದೆ. ಇಲ್ಲಿ ನೋಡ್ಬೋದು ಇಲ್ಲಿ ಎ ಇ ಎಫ್ ಮತ್ತು ಎ ಬಿ ಡಿ ಇ ಇವೆರಡು ಏನೈತಿ ಈ ಎ ಬಿ ಡಿ ಎಫ್ ಟೋಟಲ್ ಪ್ಯಾರಲೋಗ್ರಾಮ್ಗೆ ಈಕ್ವಲ್ ಆಗಿರ್ತದೆ. ಸೊ ಇಲ್ಲಿ ಇದು ಟ್ರ್ಯಾಂಗಲ ಮತ್ತು ಈ ಟ್ರ್ಯಾಂಗಲ್ ಎರಡು ಈಕ್ವಲ್ದವು. ಇಲ್ಲಿ ಎರಡು ಕಡೆ ಸಿಮ್ಲರ ಇದೈತೆ ಅಂದ್ರೆ ಟೋಟಲ್ ಆಗಿ ಈ ಪ್ಯಾರಲೋಗ್ರಾಮ ಮತ್ತು ಈ ಪ್ಯಾರಲೋಗ್ರಾಮ ಅಂದ್ರೆ ಎ ಬಿ ಡಿ ಎಫ್ ಪ್ಯಾರಲೋಗ್ರಾಮ ಎ ಬಿ ಸಿ ಇ ಪ್ಯಾರಲೋಗ್ರಾಮ ಎರಡು ಇಲ್ಲಿ ಈಕ್ವಲ್ ಆಗಿರ್ತಾವ. ಸೊ ಇಲ್ಲಿ ನೋಡ್ಬೋದು ಏರಿಯಾ ಆಫ್ ಎ ಬಿ ಸಿ ಇ ಪ್ಯಾರಲೋಗ್ರಾಮ ಏರಿಯಾ ಆಫ್ ಎ ಬಿ ಡಿ ಎಫ್ ಪ್ಯಾರಲೋಗ್ರಾಮ ಎರಡು ಇಲ್ಲಿ ಈಕ್ವಲ್ ಆಗಿರ್ತಾವೆ. ಇದು ಪ್ರೂವ್ ಆಗಿರ್ತದೆ. ನೆಕ್ಸ್ಟ್ ಟ್ರಯಾಂಗಲ್ ಆ್ಯಂಡ್ ಪ್ಯಾರಲೋಗ್ರಾಮ್ ಬಿಟ್ವೀನ್ ಸೇಮ್ ಪ್ಯಾರಲಲ್ ಲೈನ್ಸ್. ಸೊ ಇಲ್ಲಿ if a triangle and parallelogram are drawn on a same base and between the same parallel lines, then area of a triangle is half of the area of a parallelogram. Consider in a figure given below. Triangle ABE and parallelogram ABCD are drawn on a same base AB between the same parallel AB and CE. So ಇಲ್ಲಿ ಈ ಥರ ಟ್ರಯಾಂಗಲ್ ಏರಿಯಾ ಆಫ್ ಟ್ರಯಾಂಗಲ್ ಇಸ್ ಹಾಫ್ ಆಫ್ ಏರಿಯಾ ಆಫ್ ಪ್ಯಾರಲೋಗ್ರಾಮ್. ಸೊ ಇಲ್ಲಿ ಎ ಬಿ ಸಿ ಡಿ ಈ ಪ್ಯಾರಲೋಗ್ರಾಮ್ದ ಅರ್ಧ ಏನೈತಿ ಇದು ಎ ಬಿ ಇ ಏನಾಗಿರ್ತದೆ ಆಗಿರ್ತದೆ ಏರಿಯಾ. ಸೊ ಈ ಪ್ಯಾರಲೋಗ್ರಾಮ ಎರಡು ಇತ್ತಂದ್ರೆ ಈ ಥರ ಅರ್ಧ ಒಂದು ಏನಿರ್ತೈತಿ ಇದು ಎ ಬಿ ಇ ಟ್ರಯಾಂಗಲ್ದ ಏರಿಯಾ ಇರ್ತದೆ. ಸೊ ಅದನ್ನು ಇಲ್ಲಿ ಕೆಳಗಡೆ ಪ್ರೂವ್ ಮಾಡಿದರು. ಸೊ ಇದನ್ನೇನ ಪ್ರೂಫ್ ಏನು ಕೇಳೋದಿಲ್ಲ, ನೀವು ಡೈರೆಕ್ಟಾಗಿ ಇಲ್ಲಿ ನೋಡ್ಕೊಂಡ್ಬಿಡ್ಬೋದು. ಇಲ್ಲಿ ಎ ಬಿ ಇ ಬೇಕಾತ ನಮ್ಗೆ ಹತ್ರ ಹಾಫ್ ಆಫ್ ಎ ಬಿ ಸಿ ಡಿದ ಇಲ್ಲಿ ಏರಿಯಾ ಆಗಿರ್ತದೆ. ಸೊ ಇದನ್ನು ಪ್ರೂಫ್ ಅದ. ಸೊ ನೀವು ಇದನ್ನು ನೋಡ್ಕೋಬೋದು. ಸೊ ನಿಮ್ಗೆ ಇಂಪಾರ್ಟೆಂಟ್ ಯಾವುದಂದ್ರೆ ಈ ಫಾರ್ಮುಲಾ ಒಂದು. ಸೊ ಇಲ್ಲಿ ಸೇಮ್ ಬೇಸ್ ಇತ್ತಂದ್ರೆ ಈ ಪ್ಯಾರಲೋಗ್ರಾಮ್ದ ಹಾಫ್ ಏನಿರ್ತದೆ ಇದು ಎ ಬಿ ಇ ಇರ್ತದೆ. ಇದೊಂದು ಗೊತ್ತಿರಬೇಕು. ಸೊ ನೆಕ್ಸ್ಟ್ ಇಲ್ಲಿ ಕ್ವಶನ್ಸ್ ಅದಾವು ಸಮ. ಸೊ ಇಲ್ಲಿ ಫಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಫಿಗರ್ ಆನ್ ಅ ಸೇಮ್ ಬೇಸ್ ಆ್ಯಂಡ್ ಬಿಟ್ವೀನ್ ಅ ಸೇಮ್ ಪ್ಯಾರಲಲ್ಸ್ ಅಂದರು. ಸೊ ಇಲ್ಲಿ ಆಪ್ಷನ್ ಎ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ಸೊ ಇಲ್ಲಿ ಸೇಮ್ ಬೇಸ್ ಅದ, ಹಾಗೆ ಇಲ್ಲಿ ಎರಡು ಪ್ಯಾರಲಲ್ ಅದಾವು. ಬಟ್ ಉಳಿದಿದ್ದು ಏನೈತಿ ಪ್ಯಾರಲಲ್ಸ್ ಅದಾವು ಬಟ್ ಸೇಮ್ ಬೇಸ್ ಇಲ್ಲ, ಒಂದೊಂದು ಬೇರೆ ಬೇರೆನ ಅದಾವು. ನೆಕ್ಸ್ಟ್ ಕ್ವಶನ್, ಫೈಂಡ್ ದ ಏರಿಯಾ ಆಫ್ ಪ್ಯಾರಲೋಗ್ರಾಮ ಎ ಬಿ ಸಿ ಡಿ ಇಫ್ ಎ ಇ ಪ್ಯಾರಲಲ್ ಟು ಎ ಇ ಇಸ್ ಟು ಇ ಬಿ ಈಕ್ವಲ್ ಟು 1:2 ಅಂದರು. ಸೊ ಇಲ್ಲಿ ಎ ಇ ಎಷ್ಟದ ನಮಗೆ ಎ ಇ ಮತ್ತು ಇ ಬಿ 1:2 ಅದ. ಇಲ್ಲಿ ಎ ಇ ಇದು 1 ಇದ್ರೆ ಇದು 2 ಅದ. ಸೊ ಇಲ್ಲಿ ಎ ಇ 1 ಇತ್ತಂದ್ರೆ ಇದು ಬಿ ಇ ಅಥವಾ ಇ ಬಿ 2 ಇರ್ತದೆ. ಸೊ ಇಲ್ಲಿ ಟೋಟಲ್ ನಾವು ಡಿ ಸಿ ಪ್ಯಾರಲೋಗ್ರಾಮ್ ಐತೆ ಅಂದ್ರೆ ಸೊ ಇಲ್ಲಿ ಎರಡು ಅಪೋಸಿಟ್ ಸೈಡ್ಸ್ ಏನೈತಿ ಈಕ್ವಲ್ ಇರ್ತದೆ. ಸೊ ಇಲ್ಲಿ 9 ಐತೆ ಅಂದ್ರೆ ಇದು ಎ ಇನೂ ಕೂಡ ಇದು ಟೋಟಲ್ ಎ ಬಿ 9 ಇರ್ತದೆ. ಸೊ ಇಲ್ಲಿ ಎ ಇ ಎಷ್ಟಾಗುತ್ತೆ 3 ಆಗುತ್ತೆ, ಇ ಬಿ ಎಷ್ಟಾಗುತ್ತೆ 6 ಆಗುತ್ತೆ. ಬಟ್ ನಾವು ಇಲ್ಲಿ ಫೈಂಡ್ ದ ಏರಿಯಾ ಆಫ್ ಪ್ಯಾರಲೋಗ್ರಾಮ್ ಕಂಡುಹಿಡಿಬೇಕಂದ್ರೆ ಇಲ್ಲಿ ಫಾರ್ಮುಲಾ ಏನಿರ್ತದೆ ನಮಗೆ ಹೈಟ್ ಬೇಕಿಲ್ಲ, ನಮಗೆ ಹೈಟ್ ಇಂಟು ಒಂದು ಸೈಡ. ಸೊ ಇಲ್ಲಿ ಫಾರ್ಮುಲಾ ಬೇಸ್ ಇಂಟು ಹೈಟ್ ಇರ್ತದೆ. ಸೊ ಇಲ್ಲಿ ನಮಗೆ ಬೇಸ್ ಗೊತ್ತದ 9 ಅದ, ಇಲ್ಲಿ ಹೈಟನ್ನು ಕಂಡು ಹಿಡಬೇಕು. ಆ ಹೈಟನ್ನು ಡಿ ಆಗಿರ್ತದೆ. ಸೊ ಇಲ್ಲಿ ಇದು ಎ ಡಿ 5 ಐತೆ ಅಂದ್ರೆ ಎ ಇ ನಮ್ಗೆ 3 ಅದ. ಸೊ ಇದು 90 ಡಿಗ್ರಿ ಐತೆ ಅಂದ್ರೆ ನಾವು ಇಲ್ಲಿ
ಪೈಥಾಗೋರಸ್ ಪ್ರಮೇಯ ಹಚ್ಚಿ ಕಂಡುಹಿಡಿಬೋದು. ಸೊ ಇಲ್ಲಿ 5 ಸ್ಕ್ವೇರ, ಸೊ ಇಲ್ಲಿ 5 ಸ್ಕ್ವೇರ್ ಈಕ್ವಲ್ ಟು 3 ಸ್ಕ್ವೇರ್ ಪ್ಲಸ್ ಡಿ ಇ ಸ್ಕ್ವೇರ್ ಇರ್ತದೆ. ಸೊ ಇಲ್ಲಿ ನಮಗೆ 5 ಸ್ಕ್ವೇರ್ ಅಂದ್ರೆ 25, ಇಲ್ಲಿ 3 ಸ್ಕ್ವೇರ್ ಅಂದ್ರೆ 9. ಸೊ ಈ 9 ಈ ಕಡೆ ಕಳಿಸಿದಾಗ ಮೈನಸ್ ಆಗುತ್ತೆ. ಇಲ್ಲಿ ಡಿ ಇ ಸ್ಕ್ವೇರ್ ಇರ್ತದೆ. ಸೊ 25ರಲ್ಲಿ 9 ಹೋದ್ರೆ 16. ಸೊ ನಮ್ಗೆ ಡಿ ಇ ಸ್ಕ್ವೇರ್ ಈಕ್ವಲ್ ಟು ಎಷ್ಟು ಸಿಕ್ತು? 16. ಡಿ ಇ ಈಕ್ವಲ್ ಟು ಎಷ್ಟಾಗುತ್ತೆ? 4 ಆಗುತ್ತೆ. ಡಿ ಇ ಈಕ್ವಲ್ ಟು ಇಲ್ಲಿ 4 ಆಗುತ್ತೆ. ಸೊ ಇಲ್ಲಿ ನಮ್ಗೆ ಹೈಟ್ ಸಿಕ್ತು 4. ನಮ್ಗೆ ಬೇಸ್ ಗೊತ್ತದ ಇಲ್ಲಿ 9. ಸೊ 9 4 ಎಷ್ಟಾಗುತ್ತೆ? 36. ಸೊ ಇಲ್ಲಿ ಏರಿಯಾ ಆಫ್ ಪ್ಯಾರಲೋಗ್ರಾಮ 36 ಸ್ಕ್ವೇರ್ ಮೀಟರ್ ಇಲ್ಲಿ ಆಗ್ತದೆ. ಸೊ ಇಲ್ಲಿ ನೋಡ್ಬೋದು ನೀವು 36 ಸ್ಕ್ವೇರ್ ಮೀಟರ್ ಇಲ್ಲಿ ಆಗಿದೆ. ಸೊ ನೆಕ್ಸ್ಟ್ ಕ್ವಶನ್, ಫೈಂಡ್ ದ ರೇಷಿಯೋ ಆಫ್ ಏರಿಯಾ ಆಫ್ ಪ್ಯಾರಲೋಗ್ರಾಮ ಎ ಇ ಎಫ್ ಡಿ ಟು ಏರಿಯಾ ಆಫ್ ಪ್ಯಾರಲೋಗ್ರಾಮ್ ಇ ಬಿ ಸಿ ಎಫ್ ಇಫ್ ಇ ಆ್ಯಂಡ್ ಎಫ್ ಆರ್ ಮಿಡ್ ಪಾಯಿಂಟ್ಸ್ ಆಫ್ ಎ ಬಿ ಆ್ಯಂಡ್ ಸಿ ಡಿ ರೆಸ್ಪೆಕ್ಟಿವ್ಲಿ ಅಂದರು. ಸೊ ಇಲ್ಲಿ ಏನಾಗತ್ತೆ, ಇಲ್ಲಿ ಎ ಬಿಗೆ ಮತ್ತು ಸಿ ಡಿಗೆ ಇ ಎಫ್ ಅನ್ನೋಗಳು ಇವೇನೈತಿ, ಇ ಮತ್ತು ಎಫ್ ಎರಡು ಮಿಡ್ ಪಾಯಿಂಟ್ ಅದಾವಂದ್ರೆ ಈ ಪ್ಯಾರಲೋಗ್ರಾಮ ಎರಡೂ ಕೂಡ ಈಕ್ವಲ್ ಆಗಿರ್ತಾವೆ. ಅಂದ್ರೆ ಇದು ಒಂದಾಗಿತ್ತಂದ್ರೆ ಇದು ಕೂಡ ಒಂದು ಏರಿಯಾ ಆಗಿರ್ತದೆ, 1 ಸ್ಕ್ವೇರ್ ಮೀಟ್ರ್ ಏರಿಯಾ. ಅಥವಾ ಇದು 2 ಸ್ಕ್ವೇರ್ ಮೀಟ್ರ್ ಏರಿಯಾ ಇತ್ತಂದ್ರೆ ಇದು ಕೂಡ 2 ಸ್ಕ್ವೇರ್ ಮೀಟ್ರ್ ಏರಿಯಾ ಇರ್ತದೆ. ಸೊ ಇಲ್ಲಿ ಆಪ್ಷನ್ 1 ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ಸೊ ಇಲ್ಲಿ ಇ ಎಫ್ ಎ ಇ ಎಫ್ ಡಿ ಈ ಏರಿಯಾ ಏನೈತಿ ಇದು ಬಿ ಸಿ ಎಫ್ ಇ ಏರಿಯಾಗ ಈಕ್ವಲ್ ಅದ, ಅಂದ್ರೆ 1 ಅದ ಅಂದಂಗೆ ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್, ಫೈಂಡ್ ದ ರೇಷಿಯೋ ಆಫ್ ಏರಿಯಾ ಆಫ್ ಪ್ಯಾರಲೋಗ್ರಾಮ್ ಎ ಬಿ ಸಿ ಡಿ ಟು ಏರಿಯಾ ಆಫ್ ಪ್ಯಾರಲೋಗ್ರಾಮ್ ಪಿ ಕ್ಯೂ ಆರ್ ಎಸ್ ಇಫ್ ಎ ಬಿ ಸಿ ಡಿ ಆರ್ ಮಿಡ್ ಪಾಯಿಂಟ್ಸ್ ಆಫ್ ಪ್ಯಾರಲೋಗ್ರಾಮ್ ಅಂದರು. ಸೊ ಇಲ್ಲಿ ಪಿ ಕ್ಯೂ ಆರ್ ಎಸ್ ಪ್ಯಾರಲೋಗ್ರಾಮ್ ಒಳಗೆ ಈ ಎ ಬಿ ಸಿ ಡಿ ಪ್ಯಾರಲೋಗ್ರಾಮ್ದ ಏರಿಯಾವನ್ನು ಫೈಂಡ್ ಔಟ್ ಮಾಡಂದರು. ಸೊ ಇದಕ್ಕೆ ಇಲ್ಲಿ ಎ ಬಿ ಸಿ ಡಿ ಅನ್ನೋದೇನೈತಿ ಇವ ಈ ಪಿ ಕ್ಯೂ ಆರ್ ಎಸ್ಗೆ ಮಿಡ್ ಪಾಯಿಂಟ್ ಅದಾವಂದ್ರೆ ಎಕ್ಸಾಕ್ಟ್ ಈ ಥರ ಹಾಫ್ ಆಗಿರ್ತದೆ. ಸೊ ಇಲ್ಲಿ ಈ ಪಿ ಕ್ಯೂ ಆರ್ ಎಸ್ ಪ್ಯಾರಲೋಗ್ರಾಮ್ದ ಹಾಫ್ ಏನಾಗಿರ್ತದೆ, ಎ ಬಿ ಸಿ ಡಿ ಪ್ಯಾರಲೋಗ್ರಾಮ್ ಇಲ್ಲಿ ಆಗಿರ್ತದೆ. ಆಪ್ಷನ್ ಎ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ಸೊ ಇನ್ ಡೀಟೇಲ್ ಆಗಿ ಬೇಕಂದ್ರೆ ನೀವು ನೋಡ್ಕೋಬೋದು. ಸೊ ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ರಿಲೇಷನ್ ಇಸ್ ಕರೆಕ್ಟ್ ಇಫ್ ಎ ಬಿ ಸಿ ಡಿ ಇಸ್ ಅ ಪ್ಯಾರಲೋಗ್ರಾಮ್ ಅಂದರು. ಸೊ ಇಲ್ಲಿ ಆಪ್ಷನ್ ಸಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ಏರಿಯಾ ಆಫ್ ಎ ಡಿ ಇ ಈಕ್ವಲ್ ಟು ಏರಿಯಾ ಆಫ್ ಸಿ ಡಿ ಇ ಸಿ ಡಿ ಎಫ್ ಇಲ್ಲಿ ಏನಾಗುತ್ತೆ ಕರೆಕ್ಟ್ ಆಗುತ್ತೆ. ಸೊ ಇಲ್ಲಿ ಇನ್ ಡೀಟೇಲ್ ಆಗಿದೆ, ನೀವು ನೋಡ್ಕೋಬೋದು. ಸೊ ಇಲ್ಲಿಗೆ ಈ ಕ್ಲಾಸನ್ನು ಮುಗಿಸೋಣ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.